ಕಲಬುರಗಿ ನಗರದ ಕಿವುಡು ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ತಮ್ಮ ನಾಯಕರ ಹುಟ್ಟುಹಬ್ಬ ಬಂದ್ರೆ ಅದ್ಧೂರಿಯಾಗಿ ಕೇಕ್ ಕತ್ತರಿಸಿ ದುಂದುವೆಚ್ಚ ಮಾಡಿ ಮೋಜು ಮಸ್ತಿ ಮಾಡೋರೇ ಜಾಸ್ತಿ. ಆದರೆ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ವಿಕಲಚೇತನ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಗಮನ ಸೆಳೆದರು. ದಿವಂಗತ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರರಾದಂಥ ಜೇವರ್ಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹರಿಕಾರರು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರವರ ಇವತ್ತು ನಮ್ಮ ಶಾಲೆಯಲ್ಲಿ 51ನೇಯ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದಾರೆ. ಅವರ ಪರವಾಗಿ ಅವರ ಅಭಿಮಾನಿ ಬಳಗ, ಮುಖಂಡರು, ಜಿಲ್ಲೆಯ ತಾಲೂಕಿನ ಮುಖಂಡರು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ, 2 ಶಾಲೆಯ ಮಕ್ಕಳಿಗೆ, ಸಿಬ್ಬಂದಿ ವರ್ಗದವರಿಗೆ ಇವತ್ತು ಊಟದ ವ್ಯವಸ್ಥೆ, ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹುಟ್ಟದ ಹಬ್ಬದ ಪ್ರಯುಕ್ತ ಆ ಭಗವಂತ ಡಾಕ್ಟರ್ ಅಜಯ್ ಸಿಂಗ್ ಅವರ ಕುಟುಂಬ ವರ್ಗಕ್ಕೆ, ರಾಜ್ಯದ ಜಿಲ್ಲೆಯ ಎಲ್ಲ ಜನತೆಗೆ ಐರಾರೋಗ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಆ ದೇವರು ಕಾಪಾಡಲಿ. ಆ ಪ್ರಯುಕ್ತ ನಮ್ಮ ಮಕ್ಕಳು ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಡನ್ನು ಹಾಡಬೇಕಾಗಿ ಈ ಮಕ್ಕಳಲ್ಲಿ ನಾನು ಕೇಳುತ್ತೇನೆ. ಈ ವೇಳೆ ಮಾತನಾಡಿದ ಆಳಂದ್ ಮಾಜಿ ಎಪಿಎಂಸಿ ಅಧ್ಯಕ್ಷ ಶರಣಬಸಪ್ಪ ಬೋಸ್ನೂರ್ ಅವರು, ಡಾಕ್ಟರ್ ಅಜಯ್ ಸಿಂಗ್, ಧರ್ಮ್ ಸಿಂಗ್ ಅವರು ಜನ ಮೆಚ್ಚಿದ ನಾಯಕರಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಜನ ಮೆಚ್ಚಿದ ನಾಯಕರೆನಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವ ಮೂಲಕ ಕಿವುಡ, ಮೂಗ ಮಕ್ಕಳೊಂದಿಗೆ ಆಚರಿಸಲಾಯಿತು ಎಂದು ತಿಳಿಸಿದರು. ನಂತರ ಮಾತನಾಡಿದ ನ್ಯಾಯವಾದಿ ಬಸವರಾಜ್ ಬಿರಾದರ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದ್ದು ದೇವರು ಅವರಿಗೆ ಉತ್ತಮ ಆರೋಗ್ಯ, ಆಯಸ್ಸು ನೀಡಲಿ, ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೇರಲಿ ಎಂದು ಶುಭ ಹಾರೈಸಿದರು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಗೆಳೆಯರ ಬಳಗದಾದಂಥ ಬಸು ಬಿರಾದರ್, ಸಂಜು ಐರೆಡ್ಡಿ, ಶರಣು ಮೋದಿ, ಶರಣಬಸಪ್ಪ ಬೂಸ್ನೂರ್, ರಹೀಮ್ ಖಾನ್ ಪಟಾಲ್, ಪ್ರಮೋದ್ ತಿವಾರಿ ಮತ್ತು ಅದರ ಶರಣು ಆಲ್ಗೂಡ್ ಮತ್ತು ಮಾಜಿದ್ ಗಿರಣಿ, ನಾವು ಎಲ್ಲರೂ ಕೂಡಿ 10 ಜನ ಕೂಡಿ ಇವತ್ತಿನ ದಿವಸ ಮತ್ತು ಕಿವುಡ ಮತ್ತು ಅಂಧ ಮಕ್ಕಳಿಗೆ ಸಿಹಿ ತಿನ್ನೋ ಮೂಲಕ, ಸಿಹಿ ಅಂತಂದರೆ
ಇವತ್ತು ಅಮಾವಾಸ್ಯೆ ಇರೋದ ದಿವಸದಿಂದ ಅಮಾವಾಸ್ಯೆ ಹಬ್ಬ ಊಟ ಕೊಡೋಣ. ನಮ್ಮ ಮನೆಯಲ್ಲಿ ನಾವಲ್ಲಿ ಇವತ್ತು ಯಾರೇ ಆಗಲಿ ಅಮಾವಾಸ್ಯೆ ಅಂದರೆ ಮನೆಯಲ್ಲಿ ಹೋಳಿಗೆ ಮಾಡಿ ಉಣ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಾವು ನಮ್ಮ ನಾಯಕರಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ವಿಚಾರ ಮಾಡಿ ಹೋಳಿಗೆ ಊಟ ಮಾಡ್ಸೋಣ. ಹುಡುಗರಿಗೆ ಹಾಸ್ಟೆಲಲ್ಲಿ ಹೋಳಿಗೆ ಸಿಗೋದು ಭಾಳ ಕಷ್ಟ ಅಂತೇಳಿದು ಇವತ್ತಿನ ದಿವಸ ಎಲ್ಲ ಹುಡುಗರು ಕೂಡ ಎಲ್ಲರೂ ಹೋಳಿಗೆ, ತುಪ್ಪ, ಕುರುಡಗಿ ಮತ್ತು ಬದ್ನಿಕಾಯಿ ಪಲ್ಯ, ಹಿಂಡಿ, ಸಾಂಬಾರು, ಮೊಸರು ಈ ಥರ ಅವರಿಗೆ ಒಂದು ಒಳ್ಳೆಯ ಊಟ ಕೊಟ್ಟು ಇವರ ಊಟ ಮಾಡಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲರೂ ಕೂಡ ಗೆಳೆಯರ ಬಳಗದಿಂದ ಕೇಳ್ತಾ ಇದ್ದೇವೆ. ಮುಂದಿನ ಜೀವನದಲ್ಲಿ ಇವರು ಆಶೀರ್ವಾದ ಮಾಡಿ ಅವ್ರು ಮಿನಿಸ್ಟರ್ ಆದ್ರೂ ನಮಗೆ ಭಾಳ ದೊಡ್ಡ ಖುಷಿ ಆಗುತ್ತೆ. ಅಜಯ್ ಸಿಂಗ್ ಸಾಹೇಬರಿಗೆ ಅವರು ಅಜಯ್ ಸಿಂಗ್ ಅವರು ವಿಜಯ್ ಸಿಂಗ್ ಇಬ್ಬರದು ಬರ್ತ್ಡೇ ಇವತ್ತಾಗಿ ಇಬ್ಬರಿಗೋಸ್ಕರವಾಗಿ ಕೂಡ ಇಲ್ಲಿ ಊಟ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲ ನೆಚ್ಚಿನ ನಾಯಕರಾದ ಜೇವರ್ಗಿ ಶಾಸಕರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬದ ನಿಮಿತ್ತ ಆಳಂದ್ ರಸ್ತೆಯಲ್ಲಿರುವ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ವಸತಿ ನಿಲಯದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಈ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ವಿಶಿಷ್ಟವಾಗಿ ಆಚರಿಸಿ ನಾವು ಸಂಭ್ರಮ ವ್ಯಕ್ತಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೇಕನ್ನು ಕತ್ತರಿಸಿ ಮಕ್ಕಳಿಗೆ ಹೋಳಿಗೆ ಊಟವನ್ನು ಬಡಿಸುವುದರ ಮೂಲಕ ನಮ್ಮ ಆತ್ಮೀಯ ಗೆಳೆಯರಾದಂಥ ಶಾಣು ಬೂಸ್ನೂರು ಅವರು ಹೇಳ್ದಂಗೆ ಇವತ್ತು ಅಮಾವಾಸ್ಯೆ, ಪವಿತ್ರವಾದ ಅಮಾವಾಸ್ಯೆ ಇರೋದರಿಂದ ನಾವೆಲ್ಲ ಮನೆಯಲ್ಲಿ ಹೋಳಿಗೆ ಊಟ ಮಾಡ್ತೀವಿ. ಅದೇ ರೀತಿ ಎಲ್ಲ ಈ ಮಕ್ಕಳು ಕೂಡ ನಮ್ಮ ಜೊತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ, ಒಂದು ಸಂತೋಷದ ಕ್ಷಣದಲ್ಲಿ ನಮ್ಮ ಜೊತೆ ಎಲ್ಲರೂ ಹೋಳಿಗೆ ಊಟ ಮಾಡಲಿ ಅಂತ ಒಂದು ಉದ್ದೇಶದಿಂದ ನಮ್ಮೆಲ್ಲ ಗೆಳೆಯರ ಬಳಗ ಸೇರಿಕೊಂಡು ಇವತ್ತಿನ ದಿವಸ ಎಲ್ಲರಿಗೂ ಹೋಳಿಗೆ ಊಟವನ್ನು ಬಡಿಸೋದ್ರ ಮೂಲಕ ಸರಳವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊತೀನಿ, ಅವರಿಗೆ ಒಳ್ಳೆಯ ಆರೋಗ್ಯ, ಒಂದು ಒಳ್ಳೆಯ ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ದೇವರಲ್ಲಿ ನಾಡಿನ ಈ ಗುಲ್ಬರ್ಗ ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವರಲ್ಲಿ ಕೇಳಿಕೊಂಡು ಈ ಮೂಲಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಸಂಜಯ್ ಐರೆಡ್ಡಿ, ಮಾಜಿದ್ ಗಿರಣಿ, ಪ್ರಮೋದ್ ತಿವಾರಿ, ಸುಭಾಷ್ ಮುಂಗಾನಿ, ನ್ಯಾಯವಾದಿ ರಹೀಂ ಖಾನ್ ಪಠಾಣ್, ವಿಶ್ವನಾಥ್ ಪವಾರ್ ಶೆಟ್ಟಿ, ಶರಣು ಬೋಗಶೆಟ್ಟಿ, ನಾಗೇಂದ್ರಪ್ಪ ಪಾಳ, ಅಶೋಕ್ ಬೋಗಶೆಟ್ಟಿ, ನಾಗರಾಜ್ ವಾಣಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಹಾಗೂ ಅಭಿಮಾನಿ ಬಳಗದವರು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್.